ಅದ್ರ ಮೇಲೆ ಲೂಯಿಸ್ ಪಾಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಮ್ ಇ ನಗರಲ್ಲಿ 35 ಇಯರ್ಸ್ ಮುಂಚೆ ನಾವು ಒಂದು ಪರ್ಚೇಸ್ ಮಾಡಿದ್ವಿ, ತಿರುಮೂರ್ತಿ ಹತ್ರ ಪರ್ಚೇಸ್ ಮಾಡಿದ್ವಿ. ಟೋಟಲ್ ಎಕರೆ 13 ಎಕರೆ. ಅದರಲ್ಲಿ 8 ಎಕರೆ ನಾನು ಪರ್ಚೇಸ್ ಮಾಡಿದ್ದೀನಿ. ಮಿಕ್ಕಿದ 4 ಎಕರೆ ಒಂದಿದೆ, 1 ಎಕರೆ ಖರಾಬಲ್ಲಿ ಬರುತ್ತೆ. ಸರ್ವೆ ನಂಬರ್ 1 ಸಮಥಿಂಗ್ ಅದು 1 ಸರ್ವೆ ನಂಬರ್ಗೆ ಅಲ್ಲಿ ಮನೆಗೆಲ್ಲ ಕಟ್ಬಿಟ್ಟಿದ್ದಾರೆ. ಮನೆಗಳೆಲ್ಲ ಅದು ನಾವು 30 ಇಯರ್ಸ್ 40 ಇಯರ್ಸ್ ಆಗಿದ್ದ ಮನೆಗೆ ಬಿಟ್ಟು ಹಾಕ್ಬಿಡೋಣ, ನಮ್ಗೆ ಬೇಕಾಗಲ್ಲ. ನಮ್ಮದೇನೋ ಕ್ವಶ್ಚಿನು ಇಲ್ಲಿ ಕೆಲವರೆಲ್ಲ ಮಾತಾಡಿದಾರೆ, ನೋಡಿದ್ದೀವಿ. ಲೂಯಿಸ್ ಪಾಲ್ ತಿರುಮೂರ್ತಿ ಹತ್ರ ತಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ ಹೇಳ್ತಾರಲ್ಲ. ಪರ್ಚೇಸ್ ಮಾಡಿದರೆ ನೀವು ಹೋಗ್ಬಿಟ್ಟು ಪ್ರೂವ್ ಮಾಡಿಕೊಂಡು 35 ಇಯರ್ಸ್ ಮುಂಚೆ ನೀವು ಪರ್ಚೇಸ್ ಮಾಡಿದಾರಲ್ಲ, ಸಿಲ್ ಆ್ಯಂಡ್ ಡೇಟು ಇನ್ನೂ 4 ಎಕರೆ ಕನ್ವೆನ್ಷನ್ ಆಗಿಲ್ಲ ಅಂತ ಹೇಳ್ತಾ ಇರೋದು ನೀವೇ. ಕನ್ವೆನ್ಷನ್ ಆಗಿಲ್ಲ ಅಂತ ಹೇಳಿರೋದು ನೀವೇ ಹೇಳಿರೋದು, ನಿಮ್ಮ ಬಾಯಲ್ಲಿ ಬಂದಿರೋದು. 4 ಎಕರೆ ಕನ್ವೆನ್ಷನ್ ಆಗಿಲ್ಲ. ಕೆಲವರೆಲ್ಲ ಬಂದು ನಾನು ಕೇಳಿದ್ರು, 1 ಸೈಡ್ 2 ಸೈಡ್ ನಾನು ಕೊಟ್ಬಿಡ್ತೀನಿ, ನೀವು ಪಕ್ಕ ಲೀಗಲ್ ಅನ್ನೋದ್ರೆ ನೀವು ಕೊಡೋಕ್ಕೆ ಯಾಕೆ ನೀವು ಒಪ್ಕೊಳ್ತೀರಾ? ನಾವು 1 ಸೈಡ್ 2 ಸೈಡ್ ಕೊಟ್ಬಿಡ್ತೀನಿ, ಇದು ತಪ್ಪಲ್ಲ. ಆಮೇಲೆ ಈ ಪಂಚಾಯತ್ PDO ಪಕ್ಕದಲ್ಲಿ ಸೂರ್ಯ ಕ್ಯಾಂಟೀನ್ ಇದೆ. ಅದೇ ಲೂಯಿಸ್ ಪಾಲ್ ಪಕ್ಕದಲ್ಲಿ ಕ್ಲೀನ್ ವೇಲಾಂಗಣಿ ಲೇಔಟಲ್ಲಿ ಒಂದು ದೊಡ್ಡದು ಕ್ಲೀನ್ ಮಾಡಿದ್ದಾರೆ. ಅದು ಲಿಟಿಗೇಷನಲ್ಲಿದೆ. ಪಕ್ಕದಲ್ಲಿ ವೇಲಾಂಗಣಿ ಲೇಔಟ್ ಪಕ್ಕದಲ್ಲಿ ಕ್ಲೀನ್ ಮಾಡಿದ್ದಾರೆ. ಸರ್ವೆ ನಂಬರ್ 57ಅಲ್ಲಿ 100 ಬರುತ್ತೆ, ಸರ್ವೆ ನಂಬರ್ 23 ಬರುತ್ತೆ. ಪಕ್ಕದಲ್ಲಿ ದೊಡ್ಡ ಇದರಲ್ಲಿ ಕ್ಲೀನ್ ಮಾಡಿದ್ದಾರೆ ನೋಡಿ, ವೇಲಾಂಗಣಿ ಲೇಔಟಲ್ಲಿ. ಅದು ಮುಂಚೆ ಬಂದು ಮಾರುವಡಿ ಹತ್ರ ಪರ್ಚೇಸ್ ಮಾಡಿದ್ದೀನಿ ಹೇಳ್ತಾರೆ, ಕೆಲವರೆಲ್ಲ ಹೇಳ್ತಾರೆ. ಇಲ್ಲಿ PDO ಭಾಸ್ಕರ್ಗೆ ಏನು ಕೆಲಸ ಇದೆ? ಅಲ್ಲಿ ಭಾಸ್ಕರ್ ಏನಕ್ಕೆ ಬಂದು, ಇದು ಸರ್ವೇದಲ್ಲಿದೆ, ಸರ್ವೆ ನಂಬರಲ್ಲಿ ಬರ್ತಾ ಇರೋದು ಜಾಗ ಬಂದು ನೀವು ಇಮ್ಮಿಡಿಯೇಟಾಗಿ ಬಂದು ಅಳತೆ ಮಾಡಿ ಪಬ್ಲಿಕ್ ಹತ್ರ ಸೈನ್ ತೊಗೊಳಕ್ಕೆ ನಿಮ್ಗೇನೋ ಅಷ್ಟು ಇಂಟ್ರೆಸ್ಟು, ಅಷ್ಟು ಕೇರ್ ತೊಗೊಳ್ತೀರಾ? PDO PDO ಸಮಥಿಂಗ್ ಡಿಕಲ್ಲಿ 90% ಇಲ್ಲಿಗಲ್ ಪೇಪರ್ ಇರೋದು. ನನಗೆ ಒಂದೇ ಒಂದು ರಿಕ್ವೆಸ್ಟ್, ಲೋಕಾಯುಕ್ತ ಹತ್ರ, ಆನರಬಲ್ ಲೋಕಾಯುಕ್ತ ಕೋಲಾರ ಡಿಸ್ಟಿಕಲ್ಲಿ ಫಸ್ಟು ಚಿನ್ಕೋಟೆ ಪಂಚಾಯತು, ನಾನು ಈಗೇನು ಪರ್ಪಸ್ಸಾಗಿ ಹೇಳ್ತಾ ಇದ್ದೀನಿ, ಡಿಕಲ್ಲಿ ಪಂಚಾಯತು, ಅದೇ ಥರ ಗಡ್ಗಮ್ನಲ್ಲಿ ಪಂಚಾಯತು ಎನ್ಕ್ವೈರಿ ಮಾಡಲೇಬೇಕು. ಯಾಕಂದರೆ ಇವ್ರ ಹತ್ರ ಇಲ್ಲಿ ಇರೋದ್ರ ಟೋಟಲ್ ಪಾನಿಯಲ್ಲಿ ಇಟ್ಕೊಂಡಿರೋರು, ಬರೀ ಪಾನಿಗೆಲೋ ಬಿ ಖಾತಾ, ಯಾವುದು ಕನ್ವೆನ್ಷನ್ ಆಗೋದಿಲ್ಲ. ನನ್ನ ಹತ್ರ ನಾನೇ ಕೊಡ್ತೀನಿ, ನನ್ನ ಹತ್ರ A to Z ದಾಖಲಾತಿ ಇದೆ, ನನ್ನ ಖರ್ಚಿದ್ರೆ ನಾನೇ ಕೊಡ್ತೀನಿ. ಯಾಕಂದರೆ ನಾನೇ ಕಂಪ್ಲೇಂಟ್ ಕೊಡಬೇಕು. ಇಲ್ಲಿ ಬಂದು ಇವ್ರು ಪಂಚಾಯತ್ ಅವ್ರು ರೇಡ್ ಮಾಡಿದರೆ ಆಟೋಮೆಟಿಕ್ ಇವ್ರು ಎಷ್ಟು ಲೀಗಲ್ ಆಗಿದೆ, ಎಷ್ಟು ಅನ್ಲೀಗಲ್ ಆಗಿದೆ, ಇಷ್ಟೇ ಆಟೋಮೆಟಿಕ್ ಸಿಕ್ಕಾಕೊಳ್ತಾರೆ. ಇಡೀ PDOಗಳು ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆನರಬಲ್ ಲೋಕಾಯುಕ್ತ ಅವರ PDOಗಳು ರೇಡ್ ಮಾಡಬೇಕು. ಇವ್ರದ್ದು ಎಷ್ಟು ಆಸ್ತಿಗಳು ಇಟ್ಕೊಂಡಿದ್ದಾರೆ, ಏನನ್ನು ಮಾಡ್ತಾ ಇದ್ದಾರೆ, ಬರೀ ಲಂಚ ಅವತಾರದಲ್ಲಿ ಇವ್ರು ಬರ್ತಾರೆ. ಅಲ್ಲಿ ಜನ ಸೇರಿಸ್ಕೊಂಡು ಬಂದು ಇಲ್ಲಿ ನಮ್ದು ಏನೋ ಲೂಯಿಸ್ ಪಾಲ್ ಮೇಲೆ ನಾವು ಏನೋ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನೋ ತಗೊಂಡಿದ್ದಾರೆ ಬಿಟ್ಟಿದ್ದಾರೆ, ಅವ್ರ ಮೇಲೆ ಡಿಪೆಂಡು. ಲೂಯಿಸ್ ಪಾಲ್ದು ಪಕ್ಕ ಆದರೆ ನೀವು ಪಾನಿ ಯಾವತ್ತು ಕನ್ವೆನ್ಷನ್ ಆಗುತ್ತೆ, ಅಲ್ನೇಷನ್ ಆಗುತ್ತೆ, ಅವತ್ತು ಪಾನಿ ಕಟ್ಟಾಕ್ಬಿಡುತ್ತೆ. ನಿಮ್ಮ 35 ವರ್ಷ ಕಂಟಿನ್ಯೂ ಆಗ್ತದೆ ಪಾನಿ ಅಂದರೆ ಕೇಳ್ತಾರೆ ಜನ ಬಂದು. ಪಾನಿಯಲ್ಲಿ ನನ್ನ ತಂದೆ ಹೆಸರು ಪಾನಿಯಲ್ಲಿ ಇದೆ, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಾನು ಬಂದು ಕೇಳ್ತೀನಿ, ನನ್ನ ಜಾಗ ಹೆಂಗಪ್ಪ ನೀವು ಮಾಡ್ಕೊಂಡಿದ್ದೀರ? ಅದೇ ಥರ ಜನ ಕೇಳ್ತಾರೆ. ಇದ್ರ ಬಗ್ಗೆ ಬಂದು ಬೇರೆ ರೀತಿಯಲ್ಲಿ ಇಲ್ಲಿ ಬಂದರೆ ರೋಲ್ ಕಾಲು ಜನ ದುಡ್ಡು ಕೇಳ್ತಾರೆ. ಯಾರಪ್ಪ ಕೊಡೋದು? ಇಲ್ಲೀಗಲ್ ಮಾಡೋರು ಮಾತ್ರ ದುಡ್ಡು ಕೊಡೋಕ್ಕೆ ಮುಂದೆ ಬರ್ತಾರೆ. ಲೀಗಲ್ ಪರ್ಸನ್ ಹತ್ರ ಯಾರಾದರೂ ಹೋಗ್ತಾರಾ? ಈಸ್ ಒನ್ ಆಫ್ ದ ಕರಪ್ಟರ್ ಪರ್ಸನ್ ತುಂಬ ಜನ ಇರೋದಲ್ಲಿ ಮಾಫಿಯಾಗಳು. ಒಂದು ಪಿನ್ ಟು ಪಿನ್ ಇಂಚು ಹೇಳ್ತೀನಿ. ಯಾರ ಹತ್ರ ಎಷ್ಟು ಎಕರೆಗಳು ತಗೊಂಡ್ಬಿಟ್ಟಿದ್ದಾರೆ, ಎಷ್ಟು ಎಕರೆ ಪಂಚಾಯತಲ್ಲಿ ಎಷ್ಟು ಒಂದು ಮಿನಿಮಮ್ ಒಂದು 10 ಲೇಔಟ್ ಕನ್ಫರ್ಮ್ ಆಗಿದೆ, ನಿಮ್ಮ ಹತ್ರ ಅಪ್ರೂವಲ್ ಆಗಿರುತ್ತಾ ಡಿ ಖಾತೆಯಲ್ಲಿ? ಅದು ನೀವು ತೋರಿಸ್ಬೇಕು. ಬರೀ ಬಿ ಖಾತೆಯಲ್ಲಿ ಇದು ಮಾಡಿಕೊಂಡು ನೀವು ಪಂಚಾಯತ್ ಅವರು ಸೇರಿಕೊಂಡು ನೀವು ಬಂದು ಇಮಿಡಿಯೇಟಾಗಿ ಅಳತೆ ಮಾಡಿ ಸೈನ್ ಮಾಡ್ತೀರಾ ಪಬ್ಲಿಕ್ ಹತ್ರ. ನಿಮ್ಗೇನು ಕೆಲಸ? ಸರ್ವೆ ನಂಬರ್ ಬರ್ತಾರೋ ಜಾಗ DC ಅವ್ರು ಬರಲಿ, ತಹಸೀಲ್ದಾರ್ ಬರಲಿ, ಅವ್ರು ಮಾಡಬೇಕು. ನಿಮ್ಮ ಪಂಚಾಯತ್ ಅವ್ರು ಮಾಡೋಕ್ಕೇನು ಅಷ್ಟು ಏನೋ ನಿಮಗೆ ಇಂಟ್ರೆಸ್ಟ್ ಅದ್ರ ಮೇಲೆ ಹೋಗಿಬಿಟ್ಟು ಮಾಡಿ. 57 ವೇಲಾಂಗಣಿ ಲೇಔಟ್ ಪಕ್ಕದಲ್ಲಿ ಮಾಡಿದಾರಲ್ಲ, ಅದು ತೋರ್ಸೋಕ್ಕಾಗತ್ತಾ ನಿಮಗೆ? ಅದು ಪ್ಯೂರ್ ಖರಾಬ್ ಲ್ಯಾಂಡ್, ಅದು ಬಫರ್ ಝೋನು. ನೀವು ಮಾಡೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ಖರಾಬ್ ಲ್ಯಾಂಡ್ ಅಂದರೆ ಒಳಗಡೆ ಅಲ್ಲ, ಇಲ್ಲಿ ಬಂದು ಕ್ಲೀನ್ ಮಾಡಿದ್ದಾರೆ ನೋಡಿ. ಕ್ಲೀನ್ ಮಾಡಿರೋ ಜಾಗ ಬಂದು ಒಂದು ಮಾರ್ವಡಿದು ದಾಖಲಾತಿ ಇದೆಯಾ ಕೇಳಿದರೆ ಅಲ್ನೇಷನ್ ಆಯಿತು. ಅಲ್ನೇಷ್ 89 ತೋರಿಸ್ತಾ ಇದ್ರೆ ಎಲ್ಲ ಇಡೀ DKಯಲ್ಲಿ ಪಂಚಾಯತಲ್ಲಿ, ಗಡ್ಗಾಮ್ನಲ್ಲಿ ಪಂಚಾಯತಲ್ಲಿ, ಚಿನ್ಕೋಟೆ 89 ಎಲ್ಲ ಬೋಕಸ್ಸು. ಚೆಕ್ ಮಾಡ್ಕೊಳ್ಳಿ. 89 ತೋರಿಸ್ತಾ ಇದ್ರೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಏನು ಹೇಳ್ತಾರೆ, ಟೌನ್ ಪ್ಲಾನಿಂಗ್ ಕೊಟ್ಟಿದ್ದಾರೆ 89 ಎಲ್ಲ ಸುಳ್ಳು ಮಾಹಿತಿಗಳು.
ಇಲ್ಲಿ ಪ್ಯೂರು ನಮ್ಮ ಕಡೆಯಿಂದ ಏನು ಲೋಕಾಯುಕ್ತ ಇಲ್ಲಿ ಕರ್ಕೊಂಡು ಬರ್ತೀವಿ. ಈ ಪಂಚಾಯತ್ಗೆ ಬಂದವ್ರು ನೋಡಲೇಬೇಕು. ಇಲ್ಲಿ ಒಂದು ಪೇಪರ್ಗಳು ಎಷ್ಟು ಪಾನಿಗಳು ಬರ್ತಾ ಅಷ್ಟು ಪಾನಿಗಳು ತೊಗೊಂಡ್ಬಿಟ್ಟು ಕೊಡ್ತೀನಿ, ಕೊಟ್ಬಿಟ್ಟು ಚೆಕ್ ಮಾಡಿ. ಅದೇ ಥರ ಬಿ ಜಿ ಎಮ್ ಎಲ್ಲು ಅಲ್ಲಿ ಸ್ಟಾರ್ಟಿಂಗ್ ಎಲ್ಲಿಂದ ಕಲ್ಲು ಹಾಕಿದ್ರೆ ಯಾರಿಗೆ ಎಷ್ಟು ಲ್ಯಾಂಡ್ ಕೊಟ್ಟಿದ್ರೆ ಬಿ ಜಿ ಎಮ್ ಎಲ್ ದಯವಿಟ್ಟು ಚೆಕ್ ಮಾಡಿ. ಅಲ್ಲಿ ಎಷ್ಟು ಅವ್ರಿಗೆ ಎಷ್ಟಿದೆ, ಎಷ್ಟು 12 ಎಕರೆ ಮನೆಗಳಿದೆ, 12 ಎಕರೆ ಅವ್ರಿಗೆ ಏನಾದರೂ ಆಗಿದೆಯಾ ಚೆಕ್ ಮಾಡಿ. ಆಗಿದ್ರೆ ಬಿಟ್ಬಿಡಿ, ನಮಗೇನೋ ಇಲ್ಲ. ನಮಗೊಂದು ಅನುಮಾನ ಬರುತ್ತೆ. ಬಿ ಜಿ ಎಮ್ ಎಲ್ ಒಂದು ಕಾಲದಲ್ಲಿ ಲೀಸ್ 2 ಎಕರೆ ಕೊಡ್ತಾನೆ, ಲೀಸಿಗೆ ಕೊಡ್ತಾನೆ. ಇವರು ಪುಲೇಂದ್ರ ಲೇಔಟ್ಗೆ 1 ಎಕರೆ, ಪುಲೇಂದ್ರ ಇದಲ್ಲ ಅವ್ರಿಗೊಂದು ಎಕರೆ, ಇನ್ನೊಬ್ರಿಗೊಂದು ಎಕರೆ. ಇಲ್ಲಿ ಎಷ್ಟು 12 ಎಕರೆ 10 ಎಕರೆ ಮೇಲೆ ಹೆಂಗೆ ಬಂದಿದೆ ಇದು ಚೆಕ್ ಮಾಡಬೇಕು. ಬಿ ಜಿ ಎಮ್ ಎಲ್ ಚೆಕ್ ಮಾಡಿ. ಬಿ ಜಿ ಎಮ್ ಎಲ್ CSO ಸುಮ್ಮನೆ ಕೂತಿರೋದು ಬೇಕಾಗಲ್ಲ, ಬಂದು ಚೆಕ್ ಮಾಡಿ. ನಿಮ್ಮ ಜಾಯಿಂಟ್ ಸರ್ವೆ ಹಾಕಿ, ನಿಮ್ಮ ಲ್ಯಾಂಡ್ ಎಲ್ಲಿ ಹುಡುಕಿ. ಮೋರ್ ದನ್ ವಿಲೇಜಲ್ಲಿ ಹೇಳ್ತಾರೆ, ವಿಲೇಜಲ್ಲಿ ಕಾಮಸಾಂದ್ರ ಹೋಗ್ಬಿಟ್ಟು ನೋಡಿ, ಇಲ್ಲಿ ಹೋಗಿ ನೋಡಿ 3600 ಎಕರೆ ಆ ಪಾನಿಯಲ್ಲಿ ಬಂದಿದೆ. ಬಂಗಾರಿ ಗಣಿ ಲ್ಯಾಂಡು ರೆವಿನ್ಯೂ ಡಿಪಾರ್ಟ್ಮೆಂಟವರು ಮಿಸ್ಯೂಸ್ ಮಾಡಿದ್ದಾರೆ, ನಿಜ ಒಪ್ಕೊಳ್ತೀವಿ. ಅದು ಯಾರು ಸ್ಟಾರ್ಟಿಂಗಲ್ಲಿ ರೇಸ್ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಆಫ್ ವಿಜಿಲೆನ್ಸ್ಗೆ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿಸ್ತಾ ಇರೋದು ನಮ್ಮ ಕಡೆಯಿಂದ. ಆಲ್ರೆಡಿ ಇವತ್ತು ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಅದು ಶಾರ್ಟ್ಲಿ ಬರ್ತಾರೆ, ಮಿನಿಸ್ಟರ್ ಆಫ್ ಮೈನ್ಸಿಂದ ಬರ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಅದು ಶಾರ್ಟ್ಲಿ ಆಗುತ್ತೆ. ಅದು ಬಿ ಜಿ ಎಮ್ ಎಲ್ ಲ್ಯಾಂಡು 3600 ಎಕರೆ ಮೇಲೆ ಪಾನಿಯಲ್ಲಿ ಎಂಟ್ರ್ ಆಗಿದೆ. ಅದು ಮಾಡಿದ್ದಾರೆ. ಬಂಗಾರ ಗಣಿ ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್, ಅದು ಸೆಂಟ್ರಲ್ ಗೌರ್ಮೆಂಟ್ ಜನ ಬರ್ತಾರೆ. ಹಿಂಗೆಲ್ಲ ಆಗಿದ್ರ ಮೇಲೆ ಇದು ಪಕ್ಕ ಇಲ್ಲಿ ಟೋಟಲ್ ಇರುವುದೆಲ್ಲ 90% ವಿತೌಟ್ ಕನ್ವೆನ್ಷನ್ ಲ್ಯಾಂಡ್ಗಳು. ಇಲ್ಲಿ PDO ಎಲ್ಲ ಇವತ್ತು ಕೂಡ ತಗೊಳ್ಳಿ, ಯಾವ್ಯಾವ ಹೇಳ್ತಾ ಎಲ್ಲ ಸರ್ವೆ ನಂಬರ್ ಬರ್ತಾ ಇರೋದು. ಸರ್ವೆ ನಂಬರ್ ಜಾಗ ಆಗಲು ಅಷ್ಟು ಕ್ವಿಕ್ಕಾಗಿ ನಮ್ಮ PDO ಭಾಸ್ಕರ್ ಅಷ್ಟು ಇಮ್ಮಿಡಿಯೇಟ್ ಆಗಿ ಬರ್ತಾರೆ. ಭಾಸ್ಕರ್ ಟೀಮು ಟೋಟಲ್ ಬಂದು ಇಮ್ಮಿಡಿಯೇಟ್ ಅಳತೆ ಮಾಡಿ ಪಬ್ಲಿಕ್ ಹತ್ರ ಸೈನ್ ತೊಗೊಳ್ತೀರ. ಅದು ಹೇಳ್ತಾರೆ ಎಲ್ಲ ಜಾಗದಲ್ಲಿ ಹೋಗ್ಬಿಟ್ಟು ತೊಗೊಳ್ಬೇಕು. ಬೇರೆ ಸರ್ವೆ ನಂಬರ್ ಯಾರು ನಿಮಗೆ ಏನಾದರೂ ಕೊಟ್ಟಿದ್ರೆ ಅಲ್ಲಿ ಬರ್ತೀರಾ, ಇದು ರಾಂಗು. ನಾವು ಇದ್ರ ಬಗ್ಗೆ ಲೋಕಾಯುಕ್ತ ಹೋಗ್ತೀವಿ. ಈ ಸರ್ವೆ ನಂಬರ್ನ DKಲ್ಲಿ ಚೆಕ್ ಮಾಡಬೇಕು ನನ್ನ ಮುಖಾಂತರ ಕೇಳ್ತೀವಿ. ಶಾರ್ಟ್ಲಿ ಲೋಕಾಯುಕ್ತ ಇಲ್ಲಿ ಕರ್ಕೊಂಡು ಬರ್ತೀವಿ, ಈ ಪಂಚಾಯತ್ ಕರ್ಕೊಂಡು ಬರ್ತೀವಿ. ಇದು ಶಾರ್ಟ್ಲಿ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.